ಇದೊಂದು ಪುಡಿ ರೆಡಿ ಇದ್ದರೆ ಸಾಕು ನೋಡಿ, ನಿಮ್ಮ ಅಷ್ಟು ಬಿಳಿ ಕೂದಲು ಕಪ್ಪಾಗೋದು ಖಡಾಖಂಡಿತ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಚಿಟಿಕೆಯಷ್ಟು ಈ ಪುಡಿನ ನಿಮಗೆ ಎಲ್ಲಿ ಬಿಳಿ ಕೂದಲಿದೆಯೋ ಅಲ್ಲಿ ಅಪ್ಲೈ ಮಾಡಿದ್ರೆ ಸಾಕು, ಕೇವಲ 10 ನಿಮಿಷದಲ್ಲಿ ಅಷ್ಟು ಬಿಳಿ ಕೂದಲು ಕಪ್ಪಾಗುತ್ತೆ. ನೋ ಅಮೋನಿಯಾ, ನೋ PPT, ನೋ ಪ್ರಿಸರ್ವೇಟಿವ್, ನೋ ಕೆಮಿಕಲ್ ಫ್ರೀ ಹೇರ್ ಡೈ. ಇವತ್ತಿನ ವೀಡಿಯೋಲಿ ಲೈವ್ ಪ್ರೂಫ್ ಶೇರ್ ಮಾಡಿದ್ದೀನಿ. ನನಗೆ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಈ ಪುಡಿನ ಒಂದು ಮ್ಯಾಜಿಕಲ್ ವಸ್ತು ಜೊತೆ ಬೆರೆಸಿ ಹಚ್ಕೊಂಡ್ರೆ ಸಾಕು, 10 ನಿಮಿಷದಲ್ಲಿ ನಿಮ್ಗೆ ಅಷ್ಟು ಬಿಳಿ ಕೂದಲು ಕಪ್ಪಾಗುತ್ತೆ. ಶಾಶ್ವತ ಪರಿಹಾರ. ಬರೀ ಬುಡ ಮಾತ್ರ ಕಪ್ಪಾಗಲ್ಲ, ನಿಮ್ಮ ಕೂದಲು ಲೆಂತಲ್ಲೂ ನಿಮಗೆ ಬಿಳಿ ಕೂದಿದ್ರೆ ಅದಕ್ಕೂ ರಾಮಬಾಣ ಅಂತ ಹೇಳ್ತಾ 10 ನಿಮಿಷ ಇದನ್ನು ಅಪ್ಲೈ ಮಾಡಿ ನಿಮ್ಮ ಜೊತೆ ಹೇರ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ. ಸೊ 10 ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಕಪ್ಪು ಮಾಡುತ್ತೆ ಈ ಮ್ಯಾಜಿಕಲ್ ಅಕ್ಕಿ ಅಂತ ಹೇಳ್ತಾ, ಅಕ್ಕಿಯಿಂದ ಮಾಡಿರೋ ಹೇರ್ ಡೈ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ ಹೊಸಬ್ರು. ಯಾರಾದರೂ ಫಸ್ಟ್ ಟೈಮ್ ಹೇಮನ್ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನಾನು ಅಕ್ಕಿ ಉಪಯೋಗಿಸ್ಕೊಂಡು ವಿತ್ ಲೈವ್ ಪ್ರೂಫ್ ನಿಮ್ಮ ಜೊತೆ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರವರೆಗೂ ಇದು ರಾಮಬಾಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಕೇವಲ ಒಂದೇ ಒಂದು ಚಮಚ ಅನ್ಪಾಲಿಶ್ಡ್ ರೈಸ್ ಇದ್ದರೆ ಸಾಕು, ನಿಮಗೆ ಈ ಅದ್ಭುತವಾದ ಹೇರ್ ಡೈ ರೆಡಿ ಆಗುತ್ತೆ. ಇದು ಬರೀ ಹೇರ್ ಡೈ ಅಲ್ಲ, 10 ನಿಮಿಷ ಟೈಮ್ ಇದ್ದರೂ ಸಾಕು ನಿಮ್ಮ ಕಂಪ್ಲೀಟ್ ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ಫ್ರೆಂಡ್ಸ್, ಇಲ್ಲಿ ನಾನೊಂದು ಐರನ್ ಬಾಣಲಿ ತೊಗೊಂಡಿದ್ದೀನಿ. ಓಕೆನಾ? ಅದಕ್ಕೆ ನಾನಿಲ್ಲಿ ಕಲೋಂಜಿ ಈರುಳ್ಳಿ ಸೀಡ್ಸ್, ಈರುಳ್ಳಿ ಬೀಜ ಹಾಕೋತಾ ಇದ್ದೀನಿ. ಒಂದು 2 ಚಮಚದಷ್ಟು ತೊಗೋತಾ ಇದ್ದೀನಿ. ಓಕೆನಾ? ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಕೆಲವೊಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಕೆಮಿಕಲ್ ಹೇರ್ ಡೈ ಹಾಕೊಂಬಿಟ್ಟಿರ್ತಾರೆ ಕೆಲವರು ವರ್ಷಾನುಗಟ್ಲೆಯಿಂದ. ಆಮೇಲೆ ನಾವು ತೋರಿಸೋ ರೆಮಿಡಿನ ಟ್ರೈ ಮಾಡ್ತಾರೆ, ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ತಾರೆ. ಬಟ್ 10 ಜನದಲ್ಲಿ 8 ಅಥವಾ 9 ಜನಕ್ಕೆ ರಿಸಲ್ಟ್ ಬಂದಿರುತ್ತೆ, ಇನ್ನು ಒಬ್ರಿಗೆ ಬಂದಿರಲ್ಲ. ಯಾಕೆ? ಆ ಕೆಮಿಕಲ್ ಹೇರ್ ಡೈ ಹೋಗಿರಬೇಕಲ್ಲ ಅವ್ರ ತಲೆಯಲ್ಲಿ ಅಲ್ವಾ. ಒಂದು 20 ಸಲ 30 ಸಲ ಹಾಕ್ಬಿಟ್ಟಿರ್ತಾರೆ. ಸೊ ಅದು ಹೋಗೋವರೆಗೂ ನಿಮಗೆ ನಾವು ಏನೇನು ರೆಮಿಡೀಸ್ ತೋರಿಸಿರ್ತೀವೋ ಅದು ಟೈಮ್ ತೊಗೊಳುತ್ತೆ. ಆಯಿತಾ? ಸೊ ಯಾರ್ಯಾರು ಕೆಮಿಕಲ್ ಹೇರ್ ಡೈ ಹಾಕಿಲ್ವೋ ಅಂಥವ್ರಿಗೆ ಬಿಳಿ ಕೂದಲು ಬಂದು ನಮ್ಮ ರೆಮಿಡೀಸ್ನ ಫಾಲೋ ಮಾಡಿ ಅವ್ರಿಗೆ ಏನಂತೀವಿ ಶಾಶ್ವತ ಪರಿಹಾರ ಸಿಕ್ಕಿದೆ. ಬಿಳಿ ಕೂದಲು ಕಮ್ಮಿ ಆಗ್ತಾ ಹೋಗಿದೆ. ಅದು ಲೈವ್ ಪ್ರೂಫ್ ನನ್ನ ಚಾನಲಲ್ಲೇ ಇದೆ. ಓಕೆನಾ? ಸೊ ಚೆನ್ನಾಗಿ ಕೆಮಿಕಲ್ ಹೇರ್ ಡೈ ಹಾಕೊಂಬಿಟ್ಟು ವರ್ಷಾನುಗಟ್ಲೆಯಿಂದ ಸಡನ್ನಾಗಿ ನೀವು ಚೇಂಜ್ ಮಾಡೋಕ್ಕೆ ಹೋದಾಗ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ, ಆ ಕೆಮಿಕಲ್ ಹೇರ್ ಡೈ ಹೋಗಬೇಕು, ತಲೆಯಿಂದ ಬುಡದಿಂದ ಹೋಗಬೇಕು. ನಾವು ಹೇರ್ ವಾಶು ಶ್ಯಾಂಪು ಹಾಕಿದ ತಕ್ಷಣ ಹೋಗಿಬಿಡುತ್ತೆ ಅನ್ನೋದು ಭ್ರಮೆ ಅಷ್ಟೇ. ಸೊ ಇಟ್ ಶುಡ್ ಗೋ. ಒಂದು 2-3 ತಿಂಗಳು ಆಗುತ್ತೆ. ಆಯಿತಾ? ಯಾರ್ಯಾರು ಕೆಮಿಕಲ್ ಹೇರ್ ಡೈ ಹಾಕ್ಕೊಂಡು ಬಿಟ್ಟುಬಿಟ್ಟು ನಮ್ಮ ರೆಮಿಡೀಸ್ ಫಾಲೋ ಮಾಡ್ತಿದ್ದೀವಿ, ಒಂದು 2 ತಿಂಗಳು 1 ತಿಂಗಳು 2 ತಿಂಗಳು ಆಗೇ ಆಗುತ್ತೆ. ಆಯಿತಾ? ದಿಸ್ ಇಸ್ ಸೈಂಟಿಫಿಕಲಿ ಪ್ರೂವ್ಡ್. ಸೊ ನೀವು ಕೆಮಿಕಲ್ ಹೇರ್ ಡೈ ಹಾಕಿದರೆ ಅದನ್ನು ಬಿಟ್ಬಿಟ್ಟು ನಮ್ಮ ರೆಮಿಡೀಸ್ನ ಫಾಲೋ ಮಾಡಿದವ್ರಿಗೆ ಸುಮಾರು ಜನಕ್ಕೆ 100 ಬಿಳಿ ಕೂದಲಿದ್ರೆ ಅಟ್ಲೀಸ್ಟ್ 80 ಅದು ಕಪ್ಪಾಗಿದೆ ನಮ್ಮ ರೆಮಿಡೀಸಿಂದ, ಹೋಮ್ ರೆಮಿಡೀಸಿಂದ, ಆರ್ಗ್ಯಾನಿಕ್ ರೆಮಿಡೀಸಿಂದ, ಆಯುರ್ವೇದ ರೆಮಿಡೀಸಿಂದ. ಯಾವುದೂ ಇದು ಕೆಮಿಕಲ್ ಇಲ್ಲ. ಇಲ್ಲಿ ನಾನು ಅಕ್ಕಿ ಹಾಕಿದ್ದೀನಿ, ಕಲೋಂಜಿ ಹಾಕಿದ್ದೀನಿ, ಮೆಂತ್ಯ ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಫೈನ್, ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅನ್ಪಾಲಿಶ್ಡ್ ರೈಸ್ ಹಾಕ್ಕೊಂಡಿದ್ದೀನಿ. ಆಯಿತಾ? ಇಲ್ಲಿ ಒಂದು ಇಂಪಾರ್ಟೆಂಟ್ ಗಿಡಮೂಲಿಕೆಗಳು ಹಾಕ್ತೀನಿ. ಒಂದು ಕಡ್ಡಿಯ ಪುಡಿ ನೋಡಿ, ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ. ಕಾತಾ ಪೌಡರ್ ಅಂತ ಸಿಗುತ್ತೆ ನಿಮಗೆ ಎಲ್ಲ ಗಂದಿಗೆ ಅಂಗಡಿಲು. ಎಟ್ಟಾಗೇನು ಪ್ಯಾಚ್ ಟೆಸ್ಟ್ ಮಾಡಬೇಕು, ಕಾತಾ ಪೌಡ್ರೇ ಮೇನ್ ಇಂಪಾರ್ಟೆಂಟ್. ನಾನು 10 ನಿಮಿಷ ನೋಡಿ, ಕಲರು ಅದಕ್ಕೆ ಚೇಂಜ್ ಆಗಿರೋದು. ಅದು ಕಾತಾ ಪೌಡ್ರ್ ಅಂತ ಸಿಗುತ್ತೆ. ಇನ್ನೇನೋ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆನಾ? ಕರ್ಬೇವಿನ ಸೊಪ್ಪು, ಮೆಂತ್ಯ, ಕಲೋಂಜಿ ಮತ್ತು ನಾನು ಹಾಕಿರೋದು ಪ್ರತಿಯೊಂದು. ಸೊ ಪ್ರತಿಯೊಂದು ಪದಾರ್ಥ ಯೂಸ್ ಮಾಡೋಕ್ಕೆ ಮುಂಚೆ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಕೆಮಿಕಲ್ ಹೇರ್ ಡೈ ಹಾಕ್ಕೊಂಡು ಇಷ್ಟು ವರ್ಷ ನಮ್ಮ ರೆಮಿಡೀಸ್ ಫಾಲೋ ಮಾಡೋಂಗಿದ್ರೆ 2-3 ತಿಂಗಳಾಗುತ್ತೆ ನಿಮಗೆ. ಡಿಪೆಂಡ್ಸ್ ಆನ್ ದ ವೈಟ್ ಹೇರ್ಸು ಯಾವ ರೀತಿ ಅದು ಇದಾಗಿದೆ, ಡಬಲ್ ಆಗಿದೆಯೋ ತ್ರಿಬಲ್ ಆಗಿದೆಯೋ ಅಂತ. ಓಕೆನಾ? ಈ ಪೌಡ್ರಿಗೆ ನಾನು ಜಸ್ಟ್ ಪ್ಲೇನ್ ವಾಟರ್, ಕುಡಿಯೋ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಗ್ಲೌಸ್ ಹಾಕ್ಕೊಂಡು ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ನಾನಿಲ್ಲಿ ಫಸ್ಟು ಕೂದಲಿಗೆ ಸಿಕ್ ತಗೊಳ್ಳಿ. ಓಕೆನಾ? ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ನಾನು ಗ್ಲೌಸ್ ಕಂಫರ್ಟಬಲ್ ಗ್ಲೌಸಿಂದ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಬ್ರಷಿಂದ ಅಪ್ಲೈ ಮಾಡ್ಕೊಳ್ಳಿ. ಎಟ್ಟಾಗೇನು ರಿಪೀಟ್ ಮಾಡ್ತೀನಿ, ವರ್ಷಾನುಗಟ್ಲೆಯಿಂದ ಕೆಮಿಕಲ್ ಹೇರ್ ಡೈ ಹಾಕ್ಬಿಟ್ಟು ಏಕ್ದಮ್ ನಮಗೆ ಹರ್ಬಲ್ ಹೇರ್ ಡೈ ಸೆಟ್ ಆಗೋಕ್ಕೆ ಮಿನಿಮಮ್ 1 ಅಥವಾ 2 ತಿಂಗಳು ತೊಗೊಳುತ್ತೆ. ನಾನು ಯಾವತ್ತೂ ಕೆಮಿಕಲ್ ಹೇರ್ ಡೈ ಮೊರೆ ಹೋಗಿಲ್ಲ. ಮೊದಲೆಲ್ಲ ನಾನು ಮೆಹಂದಿ, ಇಂಡಿಗೋ ಹಾಕೋತಾ ಇದ್ದೆ. ಹೋಮ್ ಮೇಡ್ ವಾಲ್ನಟ್ ಬಾದಾಮಿ ಹೇರ್ ಡೈ, ಅದು ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನಾನೇ ಹಾಕಿರೋದು ಯೂಟ್ಯೂಬಲ್ಲಿ. ಅದನ್ನೇ ನಾನು ರೆಗ್ಯುಲರಾಗಿ ಟಚಪ್ ಡೈ ಯೂಸ್ ಮಾಡ್ತಿದ್ದೆ. ಸೊ ಇವನ್ ಆಫ್ಟರ್ 40-45 ಅಷ್ಟೊಂದು ಬಿಳಿ ಕೂದಲಿಲ್ಲ. ಸೊ ಯಾರ್ಯಾರು ಕೆಮಿಕಲ್ ಹೇರ್ ಡೈ ಹಾಕೋತಿದ್ರೋ ಅವ್ರಿಗೆ 1-2 ತಿಂಗಳು ತೊಗೊಳುತ್ತೆ. ಹಾಕಿದ ತಕ್ಷಣವೇ 100 ಬಿಳಿ ಕೂದಲು ಕಪ್ಪ ಆಗಲ್ಲ. ಸೊ ಯಾರ್ಯಾರು ಕೆಮಿಕಲ್ ಮೊರೆ ಹೋಗಿಲ್ವೋ ಅವ್ರಿಗೆ ಸೂಪರಾಗಿ ವರ್ಕ್ ಆಗುತ್ತೆ. ಓಕೆನಾ? ಇವಾಗ ಎಲ್ಲೆಲ್ಲಿ ಬಿಳಿ ಕೂದಲಿತ್ತೋ ಅದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈಗ ನೀಟಾಗಿ ಸಿಕ್ ತಕ್ಕೊಂಡು ಇವತ್ತಿನ ವೀಡಿಯೋಗೆ ಹೋಗಬೇಡ. ಸೊ 40-45 ಆದರೂ ಬಿಳಿ ಕೂದಲು ಬರಬಾರ್ದು ಅಂದರೆ ಫಸ್ಟ್ ಸ್ಟೆಪ್ ಏನು ಗೊತ್ತಾ, ಕೆಮಿಕಲ್ ಹೇರ್ ಡೈ ಮೊರೆ ಹೋಗಬೇಡಿ. ಟಚಪ್ ಹೇರ್ ಡೈ ಮಾಡಿಟ್ಕೊಳ್ಳಿ. ವಾಲ್ನಟ್ಟು ಮತ್ತು
ಬಾದಾಮಿದು, ಕರ್ಬೇವಿನ ಸೊಪ್ಪುದು ಸುಮಾರಷ್ಟು ಟಚಪ್ ಹೇರ್ ಡೈ ತೋರಿಸಿದ್ದೀನಿ ನೋಡಿ. ಒಂದೆರಡು ಕೂದಲು ನಾರ್ಮಲ್ ಉದ್ರೋದು. ಈಗ ಬಿಳಿ ಕೂದಲು ಎಲ್ಲೆಲ್ಲಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಆಫ್ ದ ವೀಡಿಯೋ ಟುವರ್ಡ್ಸ್ ದ ಮಿಡಲ್ ಆಫ್ ದ ವೀಡಿಯೋ. ಓಕೆ, ನನಗೆ ಗ್ಲೌಸು ಕಂಫರ್ಟಬಲ್ಲು, ಗ್ಲೌಸಲ್ಲಿ ನಾನು ಹಚ್ಕೋತೀನಿ. ಓಕೆನಾ, ನಿಮಗೆ ಬೇಕಿದ್ದರೆ ಬ್ರಷಲ್ಲಿ ಹಚ್ಕೊಳ್ಳಿ. ಓಕೆ, ನೀಟಾಗಿ ಒಂದು 5 ಮಿನಿಟ್ಸ್ ಆರ್ 10 ಮಿನಿಟ್ಸ್ ಟೈಮ್ ತೊಗೊಂಡು ನೀಟಾಗಿ ಎಲ್ಲೆಲ್ಲಿ ನಿಮಗೆ ಬಿಳಿಕಿದೆಯೋ ಅಲ್ಲೆಲ್ಲ ನೀಟಾಗಿ ಹಚ್ಕೊಳ್ಳಿ. ಓಕೆನಾ. ಸೊ ಯೂಶ್ವಲಿ ಏನಾಗುತ್ತೆ ಗೊತ್ತಾ, 30-35 ಇಯರ್ಸ್ಗೆಲ್ಲ ಡೈ ಹಚ್ಚೋಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಇನ್ಸ್ಟೆಂಟು 10 ನಿಮಿಷದಲ್ಲಿ ಹಾಕುತ್ತೆ. ಬಟ್ ಅದರ ಸೈಡ್ ಎಫೆಕ್ಟ್ಸು ಲೈಫ್ ಲಾಂಗ್ ಇರುತ್ತೆ ಫ್ರೆಂಡ್ಸ್, ಲೈಫ್ ಲಾಂಗ್. ಇವಾಗ ನಿಮ್ಗೆ ಏನಾದ್ರು 10 ಬಿಳಿ ಕೂದಲುಗೆ ನೀವು ಕೆಮಿಕಲ್ ಡೈ ಹಾಕ್ತಿದ್ದೀರಾ ಅಂದರೆ ನೆಕ್ಸ್ಟ್ ಮಂತ್ ನೀವು ಹಾಕ್ತಿರಲ್ಲ ಡೈ, ಕೂದಲು ಬೆಳ್ಳಕ್ಕಾದಾಗ 10 ಬಿಳಿ ಕೂದಲು 20, 25, 30 ಆಗುತ್ತೆ. ಇದು ಪ್ರೂವನ್ನು. ಒಂದು ಸಲ ಗೂಗಲಲ್ಲಿ ತೆಗೆದು ಸರ್ಚ್ ಮಾಡಿ, ಯಾಕಂದರೆ ಇದ್ರ ಬಗ್ಗೆ ವೀಡಿಯೋ ಮಾಡಿದ್ರೆ ನನಗೆ ಅರ್ಧ ಗಂಟೆ 1 ಅವರ್ ಆಗುತ್ತೆ. ಸೊ ದಯವಿಟ್ಟು ಆ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಕೆಮಿಕಲ್ ಹೇರ್ ಡೈ ಮುಟ್ಲೇಬೇಡಿ. ಈ ಥರ ಟಚಪ್ ಹೇರ್ ಡೈ ಹೇಳ್ಕೊಟ್ಟಿದ್ದೀನಿ, ವಾಲ್ನಟ್ಟು ಮತ್ತು ಬಾದಾಮಿದು, ಅದನ್ನು ಯೂಸ್ ಮಾಡಿ. ಈ ಥರ ಹರ್ಬಲ್ ಹೇರ್ ಡೈ ಯೂಸ್ ಮಾಡಿ. ಓಕೆನಾ, ಅದಕ್ಕೆ ನಾನು ಹೇಳಿದ್ದು, ನಾನು ಯಾವತ್ತೂ ಕೆಮಿಕಲ್ ಹೇರ್ ಡೈ ಹಚ್ಚಿಲ್ಲ, ಹಚ್ಚೋದು ಇಲ್ಲ. ಸೊ ಇದು ನನಗೇನಾದ್ರು ಎಮರ್ಜೆನ್ಸಿ, ನನಗೆ ತುಂಬ ಬಿಡಿ ಕೂದಲಾಗೋಗಿದೆ ಅಂತ ಪಕ್ಷದಲ್ಲಿ ಟಚಪ್ ಹೇರ್ ಡೈ ಇದೆ ಅಲ್ಲ. ವಾಲ್ನಟ್ಟಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತಾ? ಬಾದಾಮಿ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತಾ? ಕರ್ಬೇವಿನ ಸೊಪ್ಪು ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತಾ? ಖಂಡಿತ ಇಲ್ಲ. ಸೊ 40 ವರ್ಷ ಆದ್ರೂ ಇಷ್ಟು ಕೂದಲು ಮೇಂಟೈನ್ ಆಗಿದೆ ಅಂದರೆ ಒಂದು ಭಗವಂತನ ಆಶೀರ್ವಾದ, ಎರಡನೇದು ನಾವು ಏನು ಊಟ ಮಾಡ್ತೀವಿ, ಮೂರನೇದು ಕೂದಲಿಗೆ ಎರ್ರ ಬಿರಿ ಕೆಮಿಕಲ್ ಡೈ ಹಚ್ಚೋದಲ್ಲ. ಓಕೆನಾ. ಸೊ ವಿತೌಟ್ ಕೆಮಿಕಲ್ ಕೂದಲು ಕಪ್ಪಗೆ ಮಾಡ್ಬೋದು. ಈ ಥರ ನಿಮಗೆ ಪೇಷನ್ಸ್ ಇರಬೇಕು. ಎರಡನೇದು ನಾ ಹೇಳೋದಲ್ಲ, 2 ತಿಂಗಳು 3 ತಿಂಗಳು 6 ತಿಂಗಳು ಚೆನ್ನಾಗಿ ಕೆಮಿಕಲ್ ಹೇರ್ ಡೈ ಹಾಕ್ಬಿಟ್ಟು ನಮ್ಮ ಹೇರ್ ಡೈ ಒಂದೇ ಸಲಕ್ಕೆ ಕುತ್ಕೊಂಡ್ಬಿಡ್ಬೇಕು ಅಂದರೆ ಇದು ಎಲ್ಲೂ ಸೈಂಟಿಫಿಕಾಗಿ ಪ್ರೂವ್ ಆಗಿಲ್ಲ. ಯಾಕಂದರೆ ನಿಮ್ಮ ಶ್ಯಾಂಪು ಹಾಕಿ ತಲೆ ನೀವು ತೊಳೆದ್ರೂ ನಿಮಗೆ ಕೆಮಿಕಲ್ ಹೇರ್ ಡೈ ಕೂತಿರುತ್ತೆ ಬುಡದಲ್ಲಿ. ಸೊ ಅದು ಕಂಪ್ಲೀಟಾಗಿ ಹೋಗಬೇಕು, ಆವಾಗಲೇ ನಮ್ಮದು ಹೋಗಿ ಬುಡದಲ್ಲಿ ಕುತ್ಕೊಳ್ಳುತ್ತೆ. ನಮ್ಮ ರೆಮಿಡೀಸ್ ನಾವೇನು ಮಾಡ್ತೀವೋ. ಸೊ 1 to 2 ಮಂತ್ಸ್ ನೀವು ವೆಯ್ಟ್ ಮಾಡಲೇಬೇಕಾಗತ್ತೆ. ಆಯಿತಾ, ಇದು ನಾನು ಹೇಳ್ತಿಲ್ಲ, ದಿಸ್ ಇಸ್ ಸೈಂಟಿಫಿಕಲಿ ಪ್ರೂವನ್. ಯಾರ್ಯಾರು ಹೋಗಲ್ಲ ನಮಗೆ ಇದರಲ್ಲಿ ಹೋಗಲ್ಲ ಅಂದರೆ ಧಾರಾಳವಾಗಿ ನೀವು ಕೆಮಿಕಲ್ ಹೇರ್ ಡೈ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಬೇರೆ ಬೇರೆ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆಯಿತಾ, ಯಾರು ಕೆಮಿಕಲ್ ಹೇರ್ ಡೈ ಬೇಡ ಅಂತ ಹೇಳ್ತಾರೆ ನೋಡಿ ವಾಟ್ಸಪ್ಪಲ್ಲಿ, ಅಂಥವ್ರಿಗೆ ಮಾಡ್ತೀರಾ ರೆಮಿಡೀಸ್. ಓಕೆನಾ. ಸೊ ನೀವು ಅಕಸ್ಮಾತ್ ಹಾಕಿದರೆ ಯು ಕ್ಯಾನ್ ಟೇಕ್ ಎ ಟೈಮ್ ಆಫ್ 1 to 2 ಮಂತ್ಸ್. ನೀಟಾಗಿ ನಾನೊಂದು 10 ನಿಮಿಷ ಟೈಮ್ ತೊಗೋತೀನಿ ಯಾವುದೇ ರೆಮಿಡಿ ಮಾಡಬೇಕಾದ್ರೆ. ಐದರ್ ಫೇಸ್, ಸ್ಕಿನ್, ಏನೇ ಇರ್ಬೋದು, ಪೇಷನ್ಸ್ ಇಸ್ ದ ಇಂಪಾರ್ಟೆಂಟ್ ರೋಲ್ ಸ್ಟಾರ್ಟಿಂಗು. ಆಯಿತಾ, ಪೇಷನ್ಸ್ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸೊ ನಾನು ನಿಮ್ಮ ಜೊತೆ ಎಲ್ಲೆಲ್ಲಿ ಬಿಡಿ ಕೂದಲಿದೆ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲೆಲ್ಲ ನಾನು ಕಾನ್ಸಂಟ್ರೇಟ್ ಮಾಡಿ ಇದನ್ನು ಹಚ್ಕೋಬೇಕು ಪುಡಿನ ಅಲ್ವಾ. ಸೊ ಬರೀ ಪ್ಲೇನ್ ವಾಟ್ರಲ್ಲಿ ಹಚ್ಕೊಂಡಿರೋದು. ಆ ಪುಡಿನ ಚೆನ್ನಾಗಿ ನೀವು ಬಿಸಿಲಲ್ಲಿ ಒಣಗಿಸ್ಕೋಬೇಕು. ನಾನು ಏನೇನು ಪದಾರ್ಥ ಬಾಂಡಿಗೆ ಹಾಕಿದ್ದೀನೋ ಅದಕ್ಕೆ ಮುಂಚೆ ಎಲ್ಲನೂ ವಿಟಮಿನ್ ಡಿ ಬೇಕು. ಅದಕ್ಕೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿರ್ತೀನಿ. ಯಾಕೆ ಅಂದರೆ ವಿಟಮಿನ್ ಡಿ ಇದ್ರೇ ನಿಮ್ಮ ಕೂದಲು ಕಪ್ಪಾಗೋದು. ದಿಸ್ ಇಸ್ ಒನ್ ಆಫ್ ದ ಪ್ರೂವನ್ ಥಿಯರಿ. ಯಾರ್ಯಾರು ಇಲ್ಲ ಅಂತಿರೋ ದಯವಿಟ್ಟು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ, ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಮತ್ತೆ ಇವಾಗ ಇದನ್ನು ವಾಶ್ ಮಾಡೋದಕ್ಕೆ ನಾನು ಯಾವುದೇ ರೀತಿಯಾದ ಶ್ಯಾಂಪು ಏನೂ ಬಳಸಿಲ್ಲ. ನೀವು ಬೇಕಾದರೆ ಆಮ್ಲ ಶ್ಯಾಂಪು ಮಾಡಿಕೊಂಡು ಬಳಸ್ಕೊಳ್ಳಿ. ಓಕೆನಾ. ಈ ₹1 ₹2 ಶ್ಯಾಂಪು ತೊಗೊಂಡು ನೀವು ಹಾಕ್ಕೊಂಡು ಉಜ್ಜಿದ್ರೆ ಅಲ್ಲೇ ಹೊಟ್ಟೋಗುತ್ತೆ ನಿಮಗೆ. ಬಿಡಿ ಕೂದಲು ವಾಪಸ್ ಬಂದುಬಿಡ್ತು ಅಂತಲೇ ಅರ್ಥ. ಯಾಕಂದರೆ ಕೆಮಿಕಲ್ ಇದೆ ರೀ ಅದರಲ್ಲಿ. ₹2 ಒಬ್ಬರು ನಿಮಗೆ ಶ್ಯಾಂಪು ಕೊಡ್ತಾರೆ ಅಂದರೆ ಏನು ಕೊಡೋಕ್ಕೆ ಸಾಧ್ಯ? ಅದು ಕೆಮಿಕಲ್ ಹಾಕೋಕ್ಕೆ ಸಾಧ್ಯ? ಒಂದು ಅರ್ಧ ಲೀಟ್ರಿಗೆ ಎಣ್ಣೆ ಹಚ್ಕೊಂಡು ತಲೆಗೆ ಅದೊಂದು ₹1 ಶ್ಯಾಂಪು ಹಾಕ್ಕೊಂಡು ಉಜ್ಜಿಬಿಡಿ, ಫುಲ್ ಅರ್ಧ ಲೀಟ್ರ್ ಎಣ್ಣೆ ಹೊಟ್ಟೋಗುತ್ತೆ. ಯಾಕೆಂದರೆ ಕೆಮಿಕಲ್ ಇದೆ. ಸೊ ನೋಡಿ, ನೀಟಾಗಿ ಹೆಡ್ ವಾಶ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ರೀತಿಯಾದ ಶ್ಯಾಂಪು ಯೂಸ್ ಮಾಡಿಲ್ಲ ಇಲ್ಲಿ. ಸೊ ಇವತ್ತು ನೈಟಲ್ಲ, ನೆಕ್ಸ್ಟ್ ಡೇ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಅದನ್ನು ನೆಕ್ಸ್ಟ್ ಡೇ ನಾನು ಆಮ್ಲ ಶ್ಯಾಂಪು ಹಾಕೋತೀನಿ. ಎಲ್ಲೆಲ್ಲಿ ಬಿಡಿ ಕೂದಲು ಶೇರ್ ಮಾಡಿದ್ನೋ ಅಲ್ಲೆಲ್ಲ ತೋರಿಸ್ತಾ ಇದ್ದೀನಿ, ಎಲ್ಲ ಕಪ್ಪಾಗಿದೆ. ಸೊ ಯಾಕೆ ಡೈರೆಕ್ಟ್ ವಾಯ್ಸ್ ಕೊಟ್ಟಿಲ್ಲ ಅಂದರೆ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಸೌಂಡ್ ನಡೀತಿದೆ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಓಕೆನಾ. ಸೊ ಇವತ್ತಿನ ವೀಡಿಯೋಲಿ ಹೇಳಿದ್ದೀನಿ, 6 ತಿಂಗಳು 7 ತಿಂಗಳು ಡೈ ಹಚ್ಕೊಂಡು ಇಮಿಡಿಯೇಟಾಗಿ ರಿಸಲ್ಟ್ ಡೋಂಟ್ ಎಕ್ಸ್ಪೆಕ್ಟ್. 1 or 2 ಮಂತ್ಸ್ 3 ಮಂತ್ಸ್ ಆಗುತ್ತೆ. ಯಾರ್ಯಾರು ಕೆಮಿಕಲೇ ಯೂಸ್ ಮಾಡಿಲ್ವೋ ಅವ್ರು ಧಾರಾಳವಾಗಿ ಫಸ್ಟ್ ಟೈಮ್ಗೆ ರಿಸಲ್ಟ್ ಬರುತ್ತೆ. ಆಯಿತಾ, ಇದು ಓಪನ್ ಚಾಲೆಂಜ್ ಮಾಡಿ ನಾನು ಹೇಳ್ತೀನಿ. ದಿಸ್ ಇಸ್ ದ ಪ್ರೂವನ್ ಥಿಯರಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನಾಗರ ಚಾನಲ್ನ ವಿಸಿಟ್ ಮಾಡಿದ್ರೆ, ಯಾಕಂದರೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಇರೋ ಸತ್ಯ ಇಷ್ಟೇ. ಸೊ ಹೊಸಬ್ರು ಯಾರಾದರೂ ವಿಸಿಟ್ ಮಾಡಿದ ನನ್ನ ಚಾನಲ್ನ ದಯವಿಟ್ಟು 3 dots ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬರಲ್ಲ. ಚಾನಲ್ಲು ಕಂಟೆಂಟ್ ಇಷ್ಟ ಆದರೆ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗ್ಬರಲ್ಲ.